ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವಾಗ ನೈಟ್ಗೆ ಅಮ್ಮ ಬೇಳೆ ಸಾರು ಮಾಡಿದ್ರು. ಅದಕ್ಕೆ ಯಾಕೋ ಇಷ್ಟ ಆಗಲಿಲ್ಲ ತಿನ್ನೋದಕ್ಕೆ. ಸೊ ಮೊಟ್ಟೆನಲ್ಲಿ ಕರಿ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ಅಂತ ಬನ್ನಿ. ಅದು ಚಪಾತಿಗೂ ಚೆನ್ನಾಗಿರುತ್ತೆ, ಪೂರಿ, ದೋಸೆ ಮತ್ತು ರೈಸ್ಗೂ ತುಂಬ ಚೆನ್ನಾಗಿರುತ್ತೆ. ಅದು ಎಗ್ಗಲ್ಲಿ ಮಾಡೋವಂಥದ್ದು ತುಂಬ ಈಸಿ ಅಂದರೆ ಈಸಿ ರೆಸಿಪಿ. ಒಂದು 20 ಮಿನಿಟ್ಸಲ್ಲಿ ಆಗೋಗ್ಬಿಡುತ್ತೆ ಈ ಗ್ರೇವಿ. ಸಕ್ಕತ್ತಾಗಿರುತ್ತೆ. ಬನ್ನಿ ನೋಡೋಣ. ಇವಾಗ ಒಂದು ಪ್ಯಾನ್ ಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊತೀನಿ. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕಾದಿರುತ್ತೆ. ಅದಕ್ಕೆ ಒಂದು ಹಿಡಿಯಷ್ಟು ಸಾಸಿವೆ ಹಾಕ್ಕೊಳ್ತೀನಿ. ಸಾಸಿವೆ ಆದಮೇಲೆ ಹೆಚ್ಚಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಸ್ವಲ್ಪ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಾದ್ಮೇಲೆ ಈರುಳ್ಳಿ ಹಾಕ್ಕೊಳ್ತೀವಿ. ಈರುಳ್ಳಿ ಅದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತೀವಿ. ಇದನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಒಂದು ಸ್ವಲ್ಪ ಡಾರ್ಕಾಗೆ ಈರುಳ್ಳಿ ಸ್ವಲ್ಪ ಡಾರ್ಕ್ ಕಲರ್ ಬರಬೇಕು, ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಇದು ತುಂಬಾ ಚೆನ್ನಾಗಿರುತ್ತೆ. ಇಡ್ಲಿಗೆ ಅಲ್ಲದಿದ್ರೂ ದೋಸೆಗೆ ಚೆನ್ನಾಗಿರುತ್ತೆ, ಮತ್ತು ಚಪಾತಿಗೆ ಚೆನ್ನಾಗಿರುತ್ತೆ, ಪರೋಟಕ್ಕೆ ಚೆನ್ನಾಗಿರುತ್ತೆ. ಒಂಥರ ಕ್ವಿಕ್ಕಾಗಿ ಮಾಡ್ಕೋಬೋದು. ಈ ಬ್ಯಾಚುಲರ್ಸ್ಗೆಲ್ಲ ಹೆಂಗೆ ರೆಸಿಪಿ ಮೊಟ್ಟೆಲಿ ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ ಅಂದರೆ ಇದೊಂಥರ ಈಸಿ ಅಂದರೆ ಈಸಿ ರೆಸಿಪಿ. ಒಂದು 20 ಮಿನಿಟ್ಸಲ್ಲೆಲ್ಲ ಹಾಗೆ ಹೋಗ್ಬಿಡುತ್ತಿದ್ದು. ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಗ್ರೇವಿ ಅಂತನಾದರೂ ಹೇಳ್ಬೋದು, ಅಥವಾ ಮೊಟ್ಟೆಯಿಂದ ಮಾಡಿರೋ ತೊಕ್ಕು ಅಂತನಾದರೂ ಹೇಳಬಹುದು. ಯಾವುದಾದ್ರೂ ಸರಿ. ಒಟ್ಟಿನಲ್ಲಿ ರೈಸ್ಗಂತೂ ಬಿಸಿ ರೈಸ್ಗೆ ಹಾಕ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ. ಇದೊಂದು ಸ್ವಲ್ಪ ಈರುಳ್ಳಿ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಫ್ರೈ ಆದಮೇಲೆ ನಾನು ಇದಕ್ಕೆ ಜೀರಿಗೆ ಮತ್ತು ಮೆಣಸು ಪುಡಿ ಮಾಡಿಟ್ಕೊಂಡಿದ್ದೆ, ಅದನ್ನು ಜೀರಿಗೆ ಮೆಣಸು ಪೌಡರ್ ಹಾಕ್ಕೊಳ್ತೀನಿ. ಅದಾದಮೇಲೆ ಮನೇಲೇ ಮಾಡಿಟ್ಕೊಂಡಿರೋಂತಹ ಖಾರದ ಪುಡಿ ಹಾಕ್ಕೊಳ್ತೀನಿ. ಅದಾದಮೇಲೆ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಳ್ತೀನಿ. ಅದಾದಮೇಲೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ತೀನಿ. ಬಿಕಾಸ್ ನಾನು ಜಾಸ್ತಿ ಮಾಡ್ತಾ ಇಲ್ಲ, ಯಾಕಂದರೆ ಒಬ್ಳಿಗೋಸ್ಕರ ಅಷ್ಟೇ ಮಾಡ್ಕೊಳ್ತಾ ಇರೋದು. ಹಾಗಾಗಿ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಹಾಕ್ಕೊಂಡಿದ್ದೀನಿ. ನಿಮಗೆ ಯಾವ ಥರ ಬೇಕು, ನಿಮ್ಮ ಕ್ವಾಂಟಿಟಿ ಎಷ್ಟು ಬರುತ್ತೆ ಅದು ನೋಡಿಕೊಂಡು ನೀವು ಎಷ್ಟು ಮೊಟ್ಟೆ ತೊಗೊತೀರಾ ಅಷ್ಟು ಮೊಟ್ಟೆಗೆ ನೀವು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಇದು ಬೆಂದಾದಮೇಲೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ನೀರು ಹಾಕ್ಕೊಂಡು ಅದು ಕುದಿಬೇಕು. ನೀಟಾಗೆ ಕುದಿಸ್ಕೊಳ್ತೀನಿ ಫಸ್ಟು. ಈರುಳ್ಳಿ ಜಾಸ್ತಿ ಹಾಕ್ಕೊಂಡಷ್ಟು ನೀಟಾಗಿ ಚೆನ್ನಾಗಿರುತ್ತೆ. ಬಟ್ ನಾನಿಲ್ಲಿ ಜಾಸ್ತಿ ಹಾಕ್ಕೊಂಡಿಲ್ಲ, ಯಾಕಂದರೆ ಸ್ವಲ್ಪನೇ ಹಾಕ್ಕೊಂಡಿರೋದು ನಾನು. ಇದು ಚೆನ್ನಾಗಿ ಕುದಿ ಬರ್ತಾ ಇದೆ. ಆಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ಕೊತೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ತೀನಿ. ಒಂದು ಸ್ವಲ್ಪ ಕುದಿ ಬರಬೇಕು. ಇವಾಗ ಇದು ಸ್ವಲ್ಪ ಕುದಿ ಬಂದಾದ್ಮೇಲೆ ನೀಟಾಗಿ ಅದು ಬೆಂದ್ಕೊಂಡಿರುತ್ತೆ. ಅದಾದ್ಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಅಂತಹ ಮೊಟ್ಟೆನ ಕಟ್ ಮಾಡಿ ಇಟ್ಕೊಂಡಿರೋ ಅಂತಹ ಮೊಟ್ಟೆನ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ನೀಟಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಹೆಂಗಿರುತ್ತೆ ಅಂತ. ನೀಟಾಗೆ ಮಿಕ್ಸ್ ಮಾಡಿಕೊಂಡೆ.
ಬಂದಿರುತ್ತೆ. ಆಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತೀನಿ ಲಾಸ್ಟಲ್ಲಿ. ಇದು ಎಗ್ ಅಂದರೆ ಎಲ್ಲೋ ಕಲರ್ ಇದಿರುತ್ತಲ್ಲ, ಭಂಡಾರ ಒಳಗಿರುತ್ತಲ್ಲ, ಅದು ಬೇಕಂದರೆ ಹಾಕ್ಕೋಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ತಿಂತಾರೆ ಅಂದರೆ ಇದ್ರೊಳಗೆ ಲೈಟಾಗಿ ಹಾಕ್ಕೋಬೋದು. ಬಿಕಾಸ್ ನಾನು ತಿನ್ನಲ್ಲ ಅಂತ ನಾನು ಹಾಕ್ಕೊಂಡಿಲ್ಲ, ಅದಕ್ಕೆ ಸ್ಕಿಪ್ ಮಾಡಿದ್ದೀನಿ. ಅದೇನಾದ್ರು ಹಾಕ್ಕೊಳ್ತೀರಾ ಅಂದರೆ ಲಾಸ್ಟಲ್ಲಿ ಅದು ಒಡೆದೋಗ್ದಿರೋ ಹಾಗೆ ಲೈಟಾಗೆ ನೀವು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದ್ರ ಮೇಲೆ ಹಾಕ್ಕೊಂಡು ನೀಟಾಗಿ ಮಾಡಿಟ್ಕೊಂಡ್ರೆ 20 ಮಿನಿಟ್ಸಲ್ಲಿ ಆಗುವಂತಹ ಮೊಟ್ಟೆ ತೊಕ್ಕು ರೆಡಿ. ನೋಡಿ ಫ್ರೆಂಡ್ಸ್, ಮೊಟ್ಟೆಲಿ ಮಾಡಿರೋ ಅಂತಹ ತೊಕ್ಕು ಗೊಜ್ಜು ರೆಡಿ. ಸೊ ಇದನ್ನು ಇವಾಗ ತಿಂತಾ ಇದ್ದೀನಿ. ಟೇಸ್ಟ್ ಹೇಗಿದೆ ಅಂತ ನೋಡ್ತೀನಿ. ಟೇಸ್ಟ್ ಹೇಗಿದೆ ಅಂತ ನನ್ನನ್ನು ನೋಡಿ. ಸೂಪರ್ ಆಗಿದೆ.